ಹಸೀನಾ ಹೋದ್ರು, ತಾರೀಕ್ ಬಂದ್ರು. ಮಮತಾ ಬ್ಯಾನರ್ಜಿ ಅವರ ಆ ಒಂದು ಟ್ವೀಟ್ ಭಾರತದ ನಿಲುವನ್ನೇ ಬದಲಿಸುತ್ತಾ ಬ್ರದರ್ ತಾರೀಕ್ ಅಂದಿದ್ಯಾಕೆ ದೀದಿ. ನಮಸ್ಕಾರ ವೀಕ್ಷಕರೇ, ರಾಜಕೀಯದಲ್ಲಿ ಯಾರೂ ಶಾಶ್ವತ ಶತ್ರುಗಳಲ್ಲ, ಯಾರೂ ಶಾಶ್ವತ ಮಿತ್ರರು ಅಲ್ಲ. ಬದಲಾಗುವ ಕಾಲಕ್ಕೆ ತಕ್ಕಂತೆ ಸಂಬಂಧಗಳು ಬದಲಾಗ್ತಾ ಇರುತ್ತವೆ ಅನ್ನೋದಕ್ಕೆ ಇವತ್ತು ಬೆಸ್ಟ್ ಉದಾಹರಣೆ ಒಂದು ಸಿಕ್ಕಿದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ನೆರೆಯ ಬಾಂಗ್ಲಾದೇಶದಲ್ಲಿ ರಾಜಕೀಯ ಭೂಕಂಪವಾಗಿದೆ. ಶೇಖ್ ಹಸೀನಾ ಯುಗ ಮುಗಿದಿದೆ. ಈಗ BNP ಯುಗ ಆರಂಭವಾಗಿದೆ. ಸಿಂಪಲ್ ಆಗಿ ಹೇಳೋದಂತಂದ್ರೆ ಇಸ್ಲಾಂ ಆಡಳಿತ ಅಂತ್ಯವಾಗಿದೆ, ಶರಿಯಾ ಕಾನೂನು ಅಂತ್ಯವಾಗಿದೆ, ಜಮಾತ್ ಕಾನೂನು ಅಂತ್ಯವಾಗಿದೆ. ಈಗೇನಿದ್ರು ಪ್ರಜಾಪ್ರಭುತ್ವದ ಕಾನೂನು, ಪ್ರಜಾಪ್ರಭುತ್ವದ ಯುಗ ಆರಂಭವಾಗಿದೆ. ತಾರಿಕ್ ರೆಹಮಾನ್ ಬಾಂಗ್ಲಾದೇಶದ ಹೊಸ ಪ್ರಧಾನಿ ಮಂತ್ರಿ ಆಗ್ತಾಗಿದ್ದಾರೆ. ಇಲ್ಲಿವರೆಗೂ ಶೇಖ್ ಹಸೀನಾ ಜೊತೆ ಆತ್ಮೀಯವಾಗಿದ್ದ, ಅವರಿಗೆ ಇಲಿಶಾ ಮೀನು ಕಳುಹಿಸುತ್ತಿದ್ದ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಇದೀಗ ದಿಢೀರಂತ ರಾಗ ಬದಲಿಸಿದ್ದಾರೆ. ದೀದಿ ಬಾಂಗ್ಲಾದೇಶದ ಹೊಸ ನಾಯಕ ತಾರಿಕ್ ರೆಹಮಾನ್ ಅವರನ್ನ ನನ್ನ ಸಹೋದರ, ಮೈ ಬ್ರದರ್ ತಾರೀಕ್ ಅಂತ ಕರೆದು ಅಭಿನಂದಿಸಿದ್ದಾರೆ. ಒಂದು ಕಾಲದಲ್ಲಿ ಭಾರತದ ವಿರುದ್ಧ ನಿಲುವು ಹೊಂದಿದ್ದ ಪಕ್ಷದ ನಾಯಕನಿಗೆ ದೀದಿ ಇಷ್ಟು ಆತ್ಮೀಯವಾಗಿ ಬ್ರದರ್ ಅಂತ ಕರೆದಿದ್ದಾದ್ರೂ ಯಾಕೆ? ಇದರ ಹಿಂದೆ ಇರೋ ರಾಜಕೀಯ ಲೆಕ್ಕಾಚಾರ ಏನು? ಪಶ್ಚಿಮ ಬಂಗಾಳದ ಸುರಕ್ಷತೆಗೂ ಈ ಟ್ವೀಟ್ಗೂ ಏನು ಸಂಬಂಧ? ಮತ್ತು ಮುಖ್ಯವಾಗಿ ಮೋದಿ ಸರ್ಕಾರಕ್ಕೆ ಮಮತಾ ನೀಡ್ತಾ ಇರುವ ಸಂದೇಶ ಏನು? ಬನ್ನಿ ಇವತ್ತಿನ ಈ ಎಕ್ಸ್ಕ್ಲೂಸಿವ್ ಸಂಚಿಕೆಯಲ್ಲಿ ಬಾಂಗ್ಲಾದೇಶದ ಚುನಾವಣಾ ಫಲಿತಾಂಶ ಮತ್ತು ಮಮತಾ ಬ್ಯಾನರ್ಜಿ ಅವರ ಈ ಮಾಸ್ಟರ್ ಸ್ಟ್ರೋಕ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಆದರೆ ಅದಕ್ಕಿಂತ ಮುಂಚೆ ಮಮತಾ ಬ್ಯಾನರ್ಜಿ ಯಾರ್ಯಾರನೋ ಬ್ರದರ್ ಅಂತ ಕರೆದು ತನ್ನ ಬೇಳೆ ಬೇಯಿಸ್ಕೊಳ್ತಾ ಇದ್ದಾಳ? ಪಶ್ಚಿಮ ಬಂಗಾಳದಲ್ಲಿ ಇನ್ನೇನು 2 ತಿಂಗಳಲ್ಲಿ ಎಲೆಕ್ಷನ್ ಇದೆ. ಈ ಎಲೆಕ್ಷನ್ ವೋಟ್ಗೋಸ್ಕರ ಭಾರತ ವಿರೋಧಿ ಬಾಂಗ್ಲಾದೇಶದ ಹೊಸ ಪ್ರಧಾನಿ ತಾರೀಕ್ ನನ್ನ ಬ್ರದರ್ ಅಂತ ಕರೆದಿದ್ದು ಎಷ್ಟರ ಮಟ್ಟಿಗೆ ಸರಿ? ಜೊತೆಗೆ ಬಾಂಗ್ಲಾ ಅಕ್ರಮ ನುಸುಳುಕೋರರು ಜಾಸ್ತಿ ಆಗಿದ್ದಾರೆ. ಬೆಂಗಳೂರಲ್ಲೂ ಅಷ್ಟೇ, ಕರ್ನಾಟಕದಲ್ಲೂ ಅಷ್ಟೇ. ನಿಮ್ಮ ಸುತ್ತಮುತ್ತ ಬಾಂಗ್ಲಾ ನುಸುಳುಕೋರರು ಇದ್ದಾರಾ? ನಿಮ್ಮೂರು ಯಾವುದು, ಜೊತೆಗೆ ಯಾವ ಜಾಗದಲ್ಲಿ ಇರಬಹುದು ಅನ್ನೋದನ್ನ ಒಂಚೂರು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಒಂದು ಓಟ್ಗೋಸ್ಕರ, ಅಧಿಕಾರಕ್ಕೋಸ್ಕರ ವಿರೋಧವನ್ನ, ತನ್ನ ತಾಯ್ತನವನ್ನ ಬಿಟ್ಟು ಕೆಳಮಟ್ಟಕ್ಕಿಳಿಯೋದಿದೆಯಲ್ಲ, ಎಷ್ಟರ ಮಟ್ಟಿಗೆ ಸರಿ? ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಅನಿಸಿಕೆಯನ್ನ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ವೀಕ್ಷಕರೇ, ಮೊದಲಿಗೆ ಮಮತಾ ಬ್ಯಾನರ್ಜಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರೋ ಪೋಸ್ಟ್ ಅನ್ನ ಡಿಕೋಡ್ ಮಾಡೋಣ. ಶುಕ್ರವಾರ ಫಲಿತಾಂಶ ಹೊರಬಿದ್ದ ತಕ್ಷಣ ಮಮತಾ ಬ್ಯಾನರ್ಜಿ ಬರೆದಿದ್ದು ಹೀಗೆ: ಈ ದೊಡ್ಡ ವಿಜಯಕ್ಕಾಗಿ ನನ್ನ ಸಹೋದರ ತಾರೀಕ್ ಅವರಿಗೆ ಅಭಿನಂದನೆಗಳು. ಶುಭೋನಂದನ್. ನನ್ನ ಎಲ್ಲ ಸಹೋದರ ಸಹೋದರಿಯರಿಗೆ ಮತ್ತು ಬಾಂಗ್ಲಾದೇಶದ ಜನರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಇಷ್ಟೇ ಅಲ್ಲ, ಅವರು ಮುಂದುವರೆದು, ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಪೂರ್ವಭಾವಿಯಾಗಿ ರಂಜಾನ್ ಮುಬಾರಕ್. ನೀವೆಲ್ಲರೂ ಆರೋಗ್ಯವಾಗಿ ಮತ್ತು ಸಂತೋಷದಿಂದ ಇರಬೇಕು ಎಂದು ನಾನು ಪ್ರಾರ್ಥಿಸುತ್ತೇನೆ. ಬಾಂಗ್ಲಾದೇಶದೊಂದಿಗಿನ ನಮ್ಮ ಸಂಬಂಧ ಶಾಶ್ವತವಾಗಿ ಸೌಹಾರ್ದಯುತವಾಗಿರಲಿ ಅಂತ ಬರೆದುಕೊಂಡಿದ್ದಾರೆ. ಇಲ್ಲಿ ಗಮನಿಸಬೇಕಾದ ಪ್ರಮುಖ ಪದಗಳು ಸಹೋದರ ತಾರೀಕ್ ಮತ್ತು ರಂಜಾನ್ ಮುಬಾರಕ್. ಮಮತಾ ಬ್ಯಾನರ್ಜಿ ಅವರು ತಾರೀಕ್ ರೆಹಮಾನ್ ಅವರನ್ನ ಕೇವಲ ಒಬ್ಬ ನೆರೆಯ ದೇಶದ ಪ್ರಧಾನಿಯಾಗಿ ನೋಡ್ತಾ ಇಲ್ಲ, ಬದಲಿಗೆ ಒಬ್ಬ ತಮ್ಮನಂತೆ ಸಂಬೋಧಿಸಿದ್ದಾರೆ. ಇದು ಬಾಂಧವ್ಯವನ್ನ ಗಟ್ಟಿಗೊಳಿಸುವ ಒಂದು ಪ್ರಯತ್ನ. ರಂಜಾನ್ ಶುಭಾಶಯ ಹೇಳೋ ಮೂಲಕ ಬಾಂಗ್ಲಾದೇಶದ ಬಹುಸಂಖ್ಯಾತ ಜನರ ಮನಸ್ಸು ಗೆಲ್ಲಲು ಅವರು ಪ್ರಯತ್ನ ಮಾಡಿದ್ದಾರೆ. ವೀಕ್ಷಕರೇ, ನಿಮಗೆಲ್ಲರಿಗೂ ಒಂದು ಪ್ರಶ್ನೆ ಮೂಡಬಹುದು. ಇಷ್ಟು ದಿನ ಮಮತಾ ಬ್ಯಾನರ್ಜಿ ಮತ್ತು ಶೇಖ್ ಹಸೀನಾ ಅವರ ಸ್ನೇಹ ಜಗಜ್ಜಾಹೀರಾಗಿತ್ತು. ಹಸೀನಾ ಅವರು ಮಮತಾಗೆ ಸೀರೆ, ಸಿಹಿ ತಿಂಡಿ ಕಳುಹಿಸ್ತಾ ಇದ್ರು. ಮಮತಾ ಬ್ಯಾನರ್ಜಿ ಕೂಡ ಹಸೀನಾ ಅವರನ್ನ ಬೆಂಬಲಿಸ್ತಾ ಇದ್ರು. ಆದ್ರೆ ಈಗ ಹಸೀನಾ ಅಧಿಕಾರ ಕಳೆದುಕೊಂಡು ಭಾರತದಲ್ಲಿ ಆಶ್ರಯ ಪಡಿತಾ ಇದ್ದಾರೆ. ಅವರ ಬದ್ಧ ವೈರಿ ತಾರಿಕ್ ರೆಹಮಾನ್ ಅಧಿಕಾರಕ್ಕೆ ಬಂದಿದ್ದಾರೆ. ಅದರಲ್ಲೂ ಭಾರತ ವಿರೋಧಿ ತಾರಿಕ್ ರೆಹಮಾನ್ ಅಂತಂದ್ರೂ ತಪ್ಪಾಗಲಿಕ್ಕಿಲ್ಲ. ಮಮತಾ ಬ್ಯಾನರ್ಜಿ ಒಬ್ಬ ಚಾಣಾಕ್ಷ ರಾಜಕಾರಣಿ. ಅವರಿಗೆಲ್ಲ ಗೊತ್ತು, ಪಕ್ಕದ ಮನೆಯಲ್ಲಿ ಬೆಂಕಿ ಬಿದ್ದರೆ ನಮ್ಮ ಮನೆಗೂ ಬಿಸಿ ತಟ್ಟತ್ತೆ, ಬಿಸಿ ಮುಟ್ಟತ್ತೆ ಅಂತ. ಬಾಂಗ್ಲಾದೇಶದಲ್ಲಿ ಯಾರು ಅಧಿಕಾರದಲ್ಲಿದ್ದರೂ ಪಶ್ಚಿಮ ಬಂಗಾಳದ ಜೊತೆಗೆ ಅವರನ್ನ ಚೆನ್ನಾಗಿ ನೋಡಿಕೊಳ್ಳಲೇಬೇಕು. ಬಾಂಗ್ಲಾದೇಶದಲ್ಲಿ ಯಾರು ಅಧಿಕಾರಕ್ಕೆ ಬಂದ್ರೂ ಕೂಡ ಪಶ್ಚಿಮ ಬಂಗಾಳದ ಜೊತೆ ಅವರನ್ನು ಚೆನ್ನಾಗಿ ನೋಡ್ಕೊಳ್ಬೇಕು. ಯಾಕಂದರೆ ಗಡಿ ಹಂಚಿಕೆ. ಪಶ್ಚಿಮ ಬಂಗಾಳ ಮತ್ತು ಬಾಂಗ್ಲಾದೇಶ ಅತಿ ಉದ್ದದ ಗಡಿಯನ್ನು ಹಂಚಿಕೊಂಡಿದೆ. ನುಸುಳುಕೋರರ ಸಮಸ್ಯೆ. ಬಾಂಗ್ಲಾದೇಶದಲ್ಲಿ ಅಶಾಂತಿ ಉಂಟಾದರೆ ನಿರಾಶ್ರಿತರು ಮೊದಲು ಬರೋದು ಪಶ್ಚಿಮ ಬಂಗಾಳಕ್ಕೆ. ವ್ಯಾಪಾರ. ಎರಡೂ ಕಡೆ ವ್ಯಾಪಾರ ವಹಿವಾಟು ನಡೀತಾನೆ ಇರಬೇಕು.
ಇಲ್ಲ ಅಂತಂದರೆ ಪಶ್ಚಿಮ ಬಂಗಾಳದ ಎಕನಾಮಿ ಕುಗ್ಗಿ ಹೋಗಿಬಿಡತ್ತೆ. ಇಲ್ಲಿ ಪ್ರಮುಖವಾಗಿ ನುಸುಳುಕೋರರ ಸಮಸ್ಯೆ ತುಂಬ ಇದೆ. ಬಾಂಗ್ಲಾದೇಶದಲ್ಲಿ ಅಶಾಂತಿ ಉಂಟಾಗಿದೆ ನೋಡಿ. ಕಳೆದ ನವೆಂಬರ್ ಡಿಸೆಂಬರ್ ಕಳೆದ 3-4 ತಿಂಗಳಿನಿಂದ ಬಾಂಗ್ಲಾದೇಶದಲ್ಲಿ ಬೆಂಕಿ ಹೊತ್ತಿಕೊಂಡು ಉರಿತಾ ಇದೆ. ಅಲ್ಲಿ ಅಲ್ಪಸಂಖ್ಯಾತರಾಗಿರೋ ಹಿಂದೂಗಳು ಸುಟ್ಟು ಕರಕಲಾಗ್ತಾಗಿದ್ದಾರೆ. ಇಲ್ಲಿ ಹಿಂದೂಗಳು ಓಡ್ ಬರಬೇಕು ಅಥವಾ ಹಿಂದೂಗಳು ಮಹಾಪಲಾಯನ ಮಾಡ್ಕೊಂಡು ಬರಬೇಕು, ನುಸುಳುಕೊಂಡು ಬರಬೇಕು. ಆದರೆ ಅಲ್ಲಿ ಬಹುಸಂಖ್ಯಾತರೂ ಆಗಿರುವಂತಹ ಮುಸಲ್ಮಾನರು ಬಾಂಗ್ಲಾದೇಶವನ್ನು ಬಿಟ್ಟು ಭಾರತದ ಗಡಿಯೊಳಗೆ ನುಗ್ಗಿ ಬೆಂಗಳೂರು, ಮುಂಬೈ ಈ ದೊಡ್ಡ ದೊಡ್ಡ ಮಹಾನಗರಗಳಲ್ಲಿ ಹೊತ್ತುಕೊಂಡು ಸೇರ್ಕೊಂಡು ಬಿಟ್ಟಿದ್ದಾರೆ. ಅತಿ ಹೆಚ್ಚಾಗಿ ಬಾಂಗ್ಲಾದೇಶದ ನುಸುಳುಕೋರರು ಎಲ್ಲೆಲ್ಲಿದ್ದಾರೆ ಅಂತಂದರೆ ಪಶ್ಚಿಮ ಬಂಗಾಳದಲ್ಲಿ, ಉತ್ತರ ಪ್ರದೇಶದಲ್ಲಿ ಮತ್ತು ದೆಹಲಿ ಹಾಗೂ ಬೆಂಗಳೂರಿನಲ್ಲಿ. ಸೊ ಈಗ ಇವರು ಬರಬಾರದು ಅಂತಂದರೆ ನಾವು ಬಾಂಗ್ಲಾದೇಶದೊಂದಿಗೆ ಚೆನ್ನಾಗಿರಬೇಕು ಅಂತ ದೀದಿಯವರ ಒಂದು ಕಾನ್ಸೆಪ್ಟ್ ಆಗಿದೆ. ಹೀಗಾಗಿ ಹಳೆಯ ಸ್ನೇಹವನ್ನೆಲ್ಲ ಬದಿಗಿಟ್ಟು ಹೊಸ ನಾಯಕನ ಜೊತೆ ಸ್ನೇಹ ಬೆಳೆಸೋದು ಮಮತಾ ಅವರ ರಾಜತಾಂತ್ರಿಕ ಅನಿವಾರ್ಯತೆ. ತಾರಿಕ್ ಅವರನ್ನ ಬ್ರದರ್ ಅನ್ನುವ ಮೂಲಕ ನಾವು ಹಳೆಯದನ್ನ ಮರೆಯೋಣ, ಹೊಸದಾಗಿ ಶುರು ಮಾಡೋಣ ಅನ್ನೋ ಸಂದೇಶವನ್ನ ದೀದಿ ರವಾನಿಸಿದ್ದಾರೆ. ಈಗ ಬಾಂಗ್ಲಾದೇಶದ ಎಲೆಕ್ಷನ್ ಬಗ್ಗೆ ಸ್ವಲ್ಪ ನೋಡೋಣ. ಈ ಬಾರಿ ನಡೆದ ಚುನಾವಣೆಯಲ್ಲಿ BNP ಕ್ಲೀನ್ ಸ್ವೀಪ್ ಪಡೆದಿದೆ. ಅನಧಿಕೃತ ವರದಿಗಳ ಪ್ರಕಾರ 300 ಸ್ಥಾನಗಳಲ್ಲಿ BNP ಮೈತ್ರಿಕೂಟ 210ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆದ್ದಿದೆ. ಆದರೆ ಇಲ್ಲಿ ಒಂದು ಟ್ವಿಸ್ಟ್ ಇದೆ. ಈ ಚುನಾವಣೆಯಲ್ಲಿ ಶೇಖ್ ಹಸೀನಾ ಅವರ ಅವಾಮಿ ಲೀಗ್ ಪಕ್ಷ ಹೊರಯಿತ್ತು, ಸ್ಪರ್ಧಿಸಿಯೇ ಇರಲಿಲ್ಲ. ಮಧ್ಯಂತರ ಸರ್ಕಾರದ ಮುಖ್ಯಸ್ಥನಾಗಿದ್ದ ಮೊಹಮ್ಮದ್ ಯೂನಸ್ ಅವಾಮಿ ಲೀಗನ್ನು ಚುನಾವಣೆಯಿಂದ ಹೊರಗಿಟ್ಟಿದ್ದ. ಪ್ರಜಾಪ್ರಭುತ್ವದ ಹತ್ಯೆ ಮಾಡಿದ ಪಕ್ಷಕ್ಕೆ ಸ್ಪರ್ಧಿಸುವ ಹಕ್ಕಿಲ್ಲ ಅನ್ನೋದನ್ನು ಹಾಗೆ ವಾದ ಮಾಡಿದ್ದ. ಹೀಗಾಗಿ ಮೈದಾನದಲ್ಲಿ 2 ಎದುರಾಳಿಗಳು, ಒಂದು BNP, ಇನ್ನೊಂದು ಅದೇ ಯೂನಸ್ ಸರ್ಕಾರದ ಯೂನಸ್. ಇಲ್ಲಿ ಮೈದಾನದಲ್ಲಿ BNPಗೆ ಎದುರಾಳಿಯೇ ಇರಲಿಲ್ಲ. ಇದು ಒನ್ ಸೈಡೆಡ್ ಮ್ಯಾಚ್ ಆಗಿತ್ತು. ಶೇಖ್ ಹಸೀನಾ ಈಗ ಭಾರತದಲ್ಲಿದ್ದಾರೆ. ಅವರ ಪಕ್ಷ ಬಾಂಗ್ಲಾದೇಶದಲ್ಲಿ ಅಸ್ತಿತ್ವ ಕಳೆದುಕೊಳ್ಳುವ ಭೀತಿಯಲ್ಲಿದೆ. ಇಂಥ ಸಮಯದಲ್ಲಿ ತಾರಿಕ್ ರೆಹಮಾನ್ ಸುದೀರ್ಘ ಕಾಲ ಲಂಡನ್ನಲ್ಲಿದ್ದು ಈಗ ಬಾಂಗ್ಲಾದೇಶಕ್ಕೆ ಮರಳಿ ಅಧಿಕಾರ ಹಿಡಿದಿದ್ದಾರೆ. ಇದು ಭಾರತದ ಪಾಲಿಗೆ $1 ಮಿಲಿಯನ್ ಪ್ರಶ್ನೆಯಾಗಿದೆ. ಭಾರತಕ್ಕೆ ತಾರಿಕ್ ರೆಹಮಾನ್ ಮಿತ್ರನ, ಶತ್ರುನ ಅನ್ನೋದು. ಇತಿಹಾಸ ನೋಡಿದರೆ ಖಲೀದಾ ಜಿಯಾ ಮತ್ತು ಅವರ ಪುತ್ರ ತಾರಿಕ್ ರೆಹಮಾನ್ ಅವರ BNP ಪಕ್ಷ ಭಾರತಕ್ಕಿಂತ ಪಾಕಿಸ್ತಾನ ಮತ್ತು ಚೀನಾಗೆ ಹತ್ತಿರವಾಗ್ತಾ ಇತ್ತು. ಅವರ ಆಡಳಿತವಿದ್ದಾಗ ಈಶಾನ್ಯ ಭಾರತದ ಬಂಡುಕೋರರಿಗೆ ಬಾಂಗ್ಲಾದೇಶದಲ್ಲಿ ಆಶ್ರಯ ಸಿಗ್ತಾ ಇತ್ತು ಅನ್ನೋ ಆರೋಪವೂ ಕೂಡ ಇತ್ತು. ಅವರ ಮೈತ್ರಿ ಪಕ್ಷ ಜಮಾತ್-ಎ-ಇಸ್ಲಾಮಿ ಭಾರತ ವಿರೋಧಿ ನಿಲುವಿಗೆ ಹೆಸರುವಾಸಿಯಾಗಿದೆ. ಆದರೆ ಈಗ ಕಾಲ ಬದಲಾಗಿದೆ. ತಾರಿಕ್ ರೆಹಮಾನ್ ಅವರಿಗೆ ಗೊತ್ತು, ಭಾರತದ ಸಹಕಾರ ಇಲ್ಲದೆ ಬಾಂಗ್ಲಾದೇಶದ ಆರ್ಥಿಕತೆಯನ್ನು ಮೇಲೆತ್ತಲು ಸಾಧ್ಯವೇ ಇಲ್ಲ ಅನ್ನೋದು. ಮಮತಾ ಬ್ಯಾನರ್ಜಿ ಅವರ ಈ ಬ್ರದರ್ ಸಂದೇಶ ತಾರಿಕ್ ರೆಹಮಾನ್ ಅವರಿಗೆ ಭಾರತದ ಜೊತೆ ಸಂಬಂಧ ಸುಧಾರಿಸುವುದಕ್ಕೆ ಒಂದು ಸೇತುವೆಯಾಗಬಹುದು. ಒಂದು ವೇಳೆ ತಾರಿಕ್ ರೆಹಮಾನ್ ಮಮತಾ ಅವರ ಈ ಸ್ನೇಹ ಹಸ್ತವನ್ನು ಸ್ವೀಕರಿಸಿದರೆ ಗಡಿಯಲ್ಲಿ ಶಾಂತಿ ನೆಲೆಸಬಹುದು. ಇಲ್ಲದಿದ್ದರೆ ಪಶ್ಚಿಮ ಬಂಗಾಳ ಮತ್ತು ಭಾರತಕ್ಕೆ ಹೊಸ ತಲೆನೋವು ಶುರುವಾಗಬಹುದು. ಇನ್ನು ಮಮತಾ ಬ್ಯಾನರ್ಜಿ ತಮ್ಮ ಟ್ವೀಟ್ನಲ್ಲಿ ರಂಜಾನ್ ಮುಬಾರಕ್ ಹೇಳಿದ್ದು ಸುಮ್ಮನೆಯಲ್ಲ. ಬಾಂಗ್ಲಾದೇಶ ಮೊದಲೇ ಮುಸ್ಲಿಂ ಬಾಹುಳ್ಯ ದೇಶವಾಗಿದೆ. ಇಲ್ಲಿನ ಜನರ ಭಾವನೆಗಳನ್ನು ಮುಟ್ಟೋದಕ್ಕೆ ಇದೊಂದು ಸ್ಟ್ರಾಟಜಿ. ಇನ್ನೊಂದು ಕಡೆ ತಿಸ್ತಾ ನದಿ ನೀರು ಹಂಚಿಕೆ ವಿವಾದ ಇನ್ನೂ ಜೀವಂತವಾಗಿದೆ. ಶೇಖ್ ಹಸೀನಾ ಇದ್ದಾಗಲೂ ಮಮತಾ ಬ್ಯಾನರ್ಜಿ ನೀರು ಕೊಡೋದಕ್ಕೆ ಒಪ್ಪಿರಲಿಲ್ಲ. ಈಗ ತಾರಿಕ್ ರೆಹಮಾನ್ ಬಂದಿದ್ದಾರೆ. ಅವರು ನೀರಿಗಾಗಿ ಬೇಡಿಕೆ ಇಡೋದು ಗ್ಯಾರಂಟಿ. ಅದಕ್ಕೂ ಮೊದಲೇ ಸಹೋದರ ಅನ್ನೋ ಸಂಬಂಧ ಕಲ್ಪಿಸುವ ಮೂಲಕ ಮುಂದಿನ ದಿನಗಳಲ್ಲಿ ನಡೆಯುವಂತಹ ಮಾತುಕತೆಯನ್ನ ಮೃದುವಾಗಿಸುವ ತಂತ್ರ ಇದರಲ್ಲಿ ಅಡಗಿದೆ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂತಂದ್ರೆ, ವಿದೇಶಾಂಗ ನೀತಿ, ಫಾರಿನ್ ಪಾಲಿಸಿ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಜೈಶಂಕರ್ ಅವರು ಬಾಂಗ್ಲಾದೇಶದ ಬಗ್ಗೆ ಅಧಿಕೃತ ನಿಲುವನ್ನು ಪ್ರಕಟ ಮಾಡಿದ್ದಾರೆ. ಆದರೆ ಮಮತಾ ಬ್ಯಾನರ್ಜಿ ಅವರಿಗಿಂತ ಮುಂಚೆನೆ ಅಥವಾ ಸರಿಸಮಾನವಾಗಿ ಬಾಂಗ್ಲಾದೇಶದ ನೂತನ ಪ್ರಧಾನಿಗೆ ಸಂದೇಶ ಕಳುಹಿಸುವ ಮೂಲಕ ಬಾಂಗ್ಲಾದೇಶದ ವಿಚಾರದಲ್ಲಿ ಪಶ್ಚಿಮ ಬಂಗಾಳದ ಪಾತ್ರವೇ ನಿರ್ಣಾಯಕ ಅನ್ನೋದನ್ನು ಪರೋಕ್ಷವಾಗಿ ಹೇಳಿದ್ದಾರೆ. ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವಿನ ರಾಜಕೀಯ ಮೇಲಾಟಕ್ಕೂ ಕೂಡ ಸಾಕ್ಷಿಯಾಗಬಹುದು. ಹಾಗಾದ್ರೆ ಮುಂದೇನು? ಒಟ್ಟಾರೆಯಾಗಿ ಹೇಳೋದಾದರೆ ಬಾಂಗ್ಲಾದೇಶದಲ್ಲಿ ಹೊಸ ಸೂರ್ಯೋದಯವಾಗಿದೆ. ತಾರಿಕ್ ರೆಹಮಾನ್ ಅವರ ಆಡಳಿತ ಹೇಗಿರುತ್ತೆ ಎನ್ನುವುದನ್ನು ಕುತೂಹಲದಿಂದ ಜನ ನೋಡ್ತಾ ಇದ್ದಾರೆ. ಅವರು ತಮ್ಮ ತಾಯಿ ಖಲೀದಾ ಜಿಯಾ ಅವರ ಹಾದಿಯಲ್ಲಿ ಹೋಗ್ತಾರಾ ಅಥವಾ ಭಾರತದ ಜೊತೆ ಹೊಸ ಸ್ನೇಹದ ಹಾದಿಯನ್ನು ತುಳಿತಾರಾ? ಮಮತಾ ಬ್ಯಾನರ್ಜಿ ಅವರ ಸಹೋದರ ಅನ್ನೋ ಕರೆಗೆ ತಾರಿಕ್ ರೆಹಮಾನ್ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ? ಇದೆಲ್ಲದರ ಮೇಲೆ ಭಾರತ ಮತ್ತು ಬಾಂಗ್ಲಾದೇಶದ ಭವಿಷ್ಯ ನಿಂತಿದೆ. ಒಂದಂತೂ ಸತ್ಯ, ಶೇಖ್ ಹಸೀನಾ ಇಲ್ಲದ ಬಾಂಗ್ಲಾದೇಶವನ್ನ ಭಾರತ ನಿಭಾಯಿಸಬೇಕಾಗಿದೆ. ಅದಕ್ಕೆ ಮಮತಾ ಬ್ಯಾನರ್ಜಿ ಮೊದಲ ಹೆಜ್ಜೆ ಇಟ್ಟಿದ್ದಾರೆ. ನಿಮಗೇನನ್ಸುತ್ತೆ? ತಾರಿಕ್ ರೆಹಮಾನ್ ಭಾರತಕ್ಕೆ ಒಳ್ಳೆಯದನ್ನು ಮಾಡ್ತಾರಾ? ಒಳ್ಳೆಯದೇನು ಮಾಡೋದು ಬೇಡ,
ಅವರಲ್ಲಿರುವಂತಹ ಜನ ಭಾರತಕ್ಕೆ ಬರದೇ ಇದ್ದರೆ ಸಾಕು. ಈ ಗಡಿಗಳಲ್ಲಿ ಉದ್ವಿಗ್ನತೆ, ಅಶಾಂತಿ ತಲೆದೂರದೇ ಇದ್ದರೆ ಸಾಕು. ಬಾಂಗ್ಲಾದೇಶದಲ್ಲಿರುವಂತಹ ಹಿಂದೂಗಳು ಸೇಫ್ ಆಗಿದ್ದರೆ ಸಾಕು. ಮಮತಾ ಅವರ ಈ ನಡೆ ಸರಿಯಾಗಿದೆಯಾ? ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಒಂದು ರಾಜಕೀಯ, ಒಂದು ಆಡಳಿತ, ಒಂದು ಕುರ್ಚಿಗಾಗಿ ಹೀಗೆಲ್ಲ ಮಾಡ್ತಾರಾ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಜೊತೆಗೆ ಬಾಂಗ್ಲಾ ಅಕ್ರಮ ನುಸುಳುಕೋರರು ಜಾಸ್ತಿ ಆಗಿದ್ದಾರೆ. ಬೆಂಗಳೂರಲ್ಲೂ ಅಷ್ಟೇ, ಕರ್ನಾಟಕದಲ್ಲೂ ಅಷ್ಟೇ. ನಿಮ್ಮ ಸುತ್ತಮುತ್ತ ಬಾಂಗ್ಲಾ ನುಸುಳುಕೋರರು ಇದ್ದಾರಾ? ನಿಮ್ಮೂರು ಯಾವುದು, ಜೊತೆಗೆ ಯಾವ ಜಾಗದಲ್ಲಿ ಇರಬಹುದು ಅನ್ನೋದನ್ನು ಒಂಚೂರು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.